ಮನಸ್ಸು ಶುದ್ಧಿ ಇಲ್ಲದೆ ಮಂತ್ರಾಲಯಕ್ಕೆ, ಧರ್ಮದ ನಡೆಯಿಲ್ಲದೆ ಧರ್ಮಸ್ಥಳಕ್ಕೆ, ಶಾಂತಿ ಭಗ್ನ ಮಾಡಿ ಶಬರಿಮಲೆಗೆ, ತಿರುಚಿ ಮಾತನಾಡಿ ತಿರುಪತಿಗೆ ಹೋದರೆ ದೇವರು ಮೆಚ್ಚುವನೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಕೆಲವರು ಹೇಳ್ತಾರೆ, ರಾಯರನ್ನ ಪೂಜಿಸೋಕೆ ಶುರು ಮಾಡಿದ ಮೇಲೆ ನನ್ನ ಜೀವನದಲ್ಲಿ ಕಷ್ಟಗಳು ಹೆಚ್ಚಾಗಿವೆ ಅಂತ. ಹಾಗಾದರೆ ರಾಯರ ಪಾದವನ್ನು ಯಾವತ್ತೂ ಬಿಡಬೇಡಿ, ಮತ್ತಷ್ಟು ಗಟ್ಟಿಯಾಗಿ ಹಿಡಿದುಕೊಳ್ಳಿ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಅಂದರೆ, ಯಾವಾಗ ಕಷ್ಟಗಳ ಆರ್ಭಟ ಹೆಚ್ಚಾಗುತ್ತೋ ಒಂದು ದೀಪ ಶಾಂತವಾಗೋ ಮುಂಚೆ ಜಾಸ್ತಿ ಉರಿಯುತ್ತಂತೆ. ಹಾಗೆಯೇ ನಿಮ್ಮ ಜೀವನದಲ್ಲಿ ಮತ್ತಷ್ಟು ಕಷ್ಟಗಳು ಹೆಚ್ಚಾಗ್ತಾ ಇದೆ ರಾಯರನ್ನು ಪೂಜಿಸಿದ ಮೇಲೆ ಅಂತ ಅಂದರೆ, ಒಂದು ಸತ್ಯವನ್ನು ನೀವು ಮನಸ್ಸಿನಲ್ಲಿ ಇಟ್ಟುಕೊಂಡು ಬಿಡಿ. ನಿಮ್ಮೆಲ್ಲ ಕಷ್ಟಗಳಿಗೆ ಅಂತ್ಯ ಶುರುವಾಗಿದೆ. ಶಾಶ್ವತವಾದಂತಹ ಪರಿಹಾರವನ್ನು ರಾಯರು ಕೊಡ್ತಾ ಇದ್ದಾರೆ. ಅವರ ಹತ್ತಿರ ಬಾಯಿ ಬಿಟ್ಟು ಹೇಳಬೇಕಾಗಿಲ್ಲ. ನೀವು ನಿಮ್ಮ ಮನಸ್ಸಿನಲ್ಲಿ ಏನು ನೋವಿದೆ, ಜೀವನದಲ್ಲಿ ಎಷ್ಟು ನೊಂದಿದ್ದೀರಾ ಅಂತ ಖಂಡಿತ ಗೊತ್ತಿದೆ. ಸಂಪೂರ್ಣವಾಗಿ ಕಷ್ಟಗಳಿಂದ ಮುಕ್ತಿ ಕೊಟ್ಟು ನಿಮ್ಮನ್ನು ಕೂಡ ತುಂಬ ಚೆನ್ನಾಗಿ ನಗ್ನಗ್ತಾ ನೋಡ್ಕೋತಾರೆ. ನನ್ನ ಮಗು ಅನ್ನುವಷ್ಟು ಪ್ರೀತಿನ ಕೂಡ ರಾಯರು ಕೊಡ್ತಾರೆ. ನಂಬಿಕೆ, ಆತ್ಮವಿಶ್ವಾಸ, ಆ ಪ್ರೀತಿ ರಾಯರ ಮೇಲೆ ಇದ್ದಿದ್ದೇ ನಿಜ ಅಂತ ಅಂದರೆ, ನಿಮ್ಮ ಬಾಳನ್ನು ಖಂಡಿತ ರಾಯರು ನಂದದೀಪವಾಗಿ ನಿಮ್ಮ ಮನೆಯನ್ನು ಕೂಡ ಬೆಳಗ್ತಾರೆ. ನಿಮ್ಮ ಬಾಳಲ್ಲೂ ಕೂಡ ಜೊತೆಗಿದ್ದು ಕಾಪಾಡ್ತಾರೆ. ಯಾಕೆ ನಮ್ಮ ಜೊತೆ ರಾಯರು ಇದ್ದಾರೆ ಅಂತ ಹೇಳ್ತೀವಿ ಅಂತ ಅಂದರೆ, ಈಗಲೂ ಕೂಡ ಪ್ರತಿದಿನ ರಾತ್ರಿ ಮಂತ್ರಾಲಯ ಅನ್ನುವಂತಹ ಪುಣ್ಯಕ್ಷೇತ್ರದಲ್ಲಿ ರಾಯರ ದರ್ಶನ ಬೆಳಗ್ಗೆ ನಮಗೆ ಬೇಗ ಸಿಗಬೇಕು ಅಂತ ಹೇಳಿ ಒಂದು ದಿನ ಮುಂಚಿತವಾಗಿ ಹೋಗಿ ದೇವಸ್ಥಾನದ ಆವರಣದಲ್ಲಿ ಮಲಗಿರ್ತಾರಲ್ಲ ಭಕ್ತಾದಿಗಳು, ಅವರನ್ನೆಲ್ಲರನ್ನ ಕೂಡ ರಾತ್ರಿಯ ಸಮಯದಲ್ಲಿ ಬಂದು ರಾಯರು ವೀಕ್ಷಣೆ ಮಾಡ್ತಾರಂತೆ. ಹೆಜ್ಜೆ ನಮಸ್ಕಾರ ಅಂದರೆ ಹೆಜ್ಜೆಜ್ಜೆಗೆ ನಮಸ್ಕಾರ. ಒಂದು ಹೆಜ್ಜೆ ಇಟ್ಟು ಬಗ್ಗಿ ನಮಸ್ಕಾರ ಮಾಡಿ ಮತ್ತೊಂದು ಹೆಜ್ಜೆ ಇಟ್ಟು ಮತ್ತೊಂದು ನಮಸ್ಕಾರ ಮಾಡುವಂಥದ್ದು. ಸಾಮಾನ್ಯವಾಗಿ ಒಂದು ಹೆಜ್ಜೆ ಇಡುವಷ್ಟು ಜಾಗದಲ್ಲಿ ಒಂದು ಹೆಜ್ಜೆಯನ್ನು ಇಟ್ಟು ರಾಯರಿಗೆ ಬಗ್ಗಿ ಒಂದು ನಮಸ್ಕಾರ ಮಾಡುವಂಥದ್ದು. ದೇವಸ್ಥಾನದಿಂದ ಬಂದ ತಕ್ಷಣ ಈ ಕೆಲಸಗಳನ್ನು ಅಪ್ಪಿತಪ್ಪಿಯೂ ಮಾಡಬೇಡಿ. ಮನೆಗೆ ಬಂದ ತಕ್ಷಣ ಕೈ ಕಾಲುಗಳನ್ನು ತೊಳಿಬಾರದು. ಹಾಗೆಯೇ ದಾರಿ ಮಧ್ಯದಲ್ಲಿ ಬೇರೆಯವರ ಮನೆಗೆ ಹೋಗಬಾರದು. ನೇರವಾಗಿ ನಿಮ್ಮ ಮನೆಗೆ ಬಂದು ದೇವಸ್ಥಾನದಲ್ಲಿ ಕೊಟ್ಟ ಪ್ರಸಾದವನ್ನು ತಮ್ಮ ಮನೆಯ ದೇವರ ಮನೆಯಲ್ಲಿ ಇಟ್ಟು ಪ್ರಾರ್ಥಿಸಿ ನಂತರ ನಿಮ್ಮ ಕೆಲಸಗಳನ್ನು ಪ್ರಾರಂಭಿಸಬೇಕು. ಕಾರಣ ಏನಂದರೆ, ಆ ಪಾಸಿಟಿವ್ ಎನರ್ಜಿ ಅನ್ನುವಂಥದ್ದು ನಿಮ್ಮ ಮನೆಯ ತುಂಬ ಎಲ್ಲ ಕಡೆ ಹರಡಬೇಕು ಅಂತ. ಕೆಲವರು ಮಂಗಳಾರತಿ ಮಾಡುವಾಗ ದೇವರನ್ನು ಬಿಟ್ಟು ಊರಲ್ಲೆಲ್ಲ ನೋಡ್ತಾ ಇರ್ತಾರೆ. ದೇವರನ್ನೇ ನೋಡಬೇಕು. ಕೆಲವರು ಮಾಡೋರು ಎಲ್ಲೆಲ್ಲೋ ನೋಡ್ತಾ ಇರ್ತಾರೆ. ಹೆಂಗೋ ಹೋಗಲಿ, ನೋಡೋರು ದೇವರನ್ನೇ ನೋಡಲಿಕ್ಕೆ ಅಂತ ಬಂದಿರ್ತೀರಲ್ಲ, ದೇವರನ್ನು ಬಿಟ್ಟು ಇನ್ನೊಂದು ನೋಡಬಾರದು. ಮಂಗಳಾರತಿ ಮಾಡುವಾಗ ಮಂಗಳಮಯವಾದ ಆರತಿಯ ಬೆಳಕಿನಲ್ಲಿ ಆರ್ತಿಗಳು ಅಂದರೆ ನಾವೇ ದುಃಖದಿಂದ ಬಳಲಿದವರು ಭಗವಂತನ ಮಂಗಳಮಯವಾದ ಆರತಿಯನ್ನು ಕಂಗಳಿಂದ ನೋಡಿದರೆ ನಮ್ಮ ಎಲ್ಲ ಪಾಪಗಳು ಪರಿಹಾರ ಆಗುತ್ತಂತೆ. ತುಂಬ ಜನ ಮಂಗಳಾರತಿಗೆ ಅಂತ ಕಾಯ್ತಿರ್ತಾರೆ. ಮಂಗಳಾರತಿ ಆಗೋ ಟೈಮಲ್ಲಿ ಕಣ್ಣು ಮುಚ್ಕೊಳ್ತಾರೆ. ಕಣ್ಣು ಮುಚ್ಚಿಕೊಳ್ಳೋದಾದರೆ ಇಲ್ಲಿ ಯಾಕೆ ಬಂದ್ರಿ? ಮಂಗಳಾರತಿ ಆಗುವಾಗ ಕಣ್ಣು ಮುಚ್ಚಬಾರ್ದು. ಕಣ್ಣನ್ನು ಚೆನ್ನಾಗಿ ತೆರೆದು ಕಣ್ತುಂಬ ಭಗವಂತನ ಮೂರ್ತಿಯನ್ನು ನೋಡಬೇಕು. ನಂತರ ಮನೆಗೆ ಹೋದ ಮೇಲೆ ಕಣ್ಣು ಮುಚ್ಕೊಳ್ಬೇಕು. ಆಗ ನೋಡಿದ್ದರ ನೆನಪಾಗತ್ತೆ. ಇಲ್ಲಿಗೆ ಬಂದ ಮೇಲೆ ಕಣ್ಣು ಮುಚ್ಚಿ ಮನೆಗೆ ಹೋದ್ಮೇಲೆ ಕಣ್ಣು ಬಿಟ್ಟರೆ ಏನು ಪ್ರಯೋಜನ? ಕಾಯುವುದರಲ್ಲಿ ಅರ್ಥ ಇದೆ ಎಂದರೆ ಕಾಯುವೆ, ಆದರೆ ಕಾಯಿಸಿ ನಿರಾಸೆ ಮಾಡಬೇಡ. ನಮಗೆ ಬೇಕು ಅಂದ ತಕ್ಷಣ ರಾಯರ ಅನುಗ್ರಹ ಪಡೆಯೋಕೆ ಆಗಲ್ಲ. ನಿನ್ನೆಯಿಂದ ಬೇಡಿಕೊಂಡಿದ್ದೀನಿ, ಪೂಜೆ ಮಾಡಿದ್ದೀನಿ, ಆರಾಧಿಸಿದ್ದೀನಿ, ಇವತ್ತು ನನಗೆ ಅನುಗ್ರಹ ನೀಡುವಂತ ಅಂದರೆ ಹೇಗಾಗುತ್ತೆ? ಪ್ರಪಂಚದಾದ್ಯಂತ ಸಾಕಷ್ಟು ರಾಯರ ಭಕ್ತಾದಿಗಳು ಇದ್ದಾರೆ. ಸ್ವಲ್ಪ ತಾಳ್ಮೆಯಿಂದ ಕಾಯಿರಿ. ನಿಮಗೂ ನಿಮ್ಮ ಸಮಯ ಅನ್ನುವಂಥದ್ದು ಬಂದೇ ಬರುತ್ತೆ. ಆಗ ರಾಯರು ಅನುಗ್ರಹ ಮಾಡ್ತಾರೆ. ಹಾಗೆಯೇ ನಾವು ಕಾಯುವುದರಲ್ಲಿ ಅರ್ಥ ಇದೆ ಅಂತ ಅಂದರೆ ಎಷ್ಟು ದಿನ ಬೇಕಾದರೂ ಕಾಯ್ತೀನಿ, ಆದರೆ ದಯವಿಟ್ಟು ನಿರಾಸೆ ಮಾಡಬೇಡಿ. ಕುಟುಂಬದ ಒಬ್ಬ ಸದಸ್ಯ ದೇವರ ಭಕ್ತಿಯಲ್ಲಿ ತೊಡಗಿಸಿಕೊಂಡರೆ ಅದು ಇಡೀ ಕುಟುಂಬದ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತೆ. ಯಾರೇ ಆದರೂ ಒಂದು ಕ್ಷೇತ್ರಕ್ಕೆ ಹೋದಾಗ ಅಲ್ಲಿ ಉಳಿದುಕೊಳ್ಳಬೇಕು. ಸಾಧ್ಯ ಆಗುವಂಥದ್ದೇ ಆಗಿದ್ದರೆ ಆ ಕ್ಷೇತ್ರದಲ್ಲೇ ಮಲಗಬೇಕಂತೆ. ಬೆಳಿಗ್ಗೆ ತಿಂಡಿ ತಿಂದು ಒಂದು ಕ್ಷೇತ್ರಕ್ಕೆ ಹೋಗಿ, ಮಧ್ಯಾಹ್ನ ಊಟ ಮಾಡಿ ಇನ್ನೊಂದು ಕ್ಷೇತ್ರಕ್ಕೆ ಹೋಗಿ, ಸಂಜೆ ಮತ್ತೆ ತಿಂಡಿ ತಿಂದು ಇನ್ನೊಂದು ಕ್ಷೇತ್ರಕ್ಕೆ ಹೋಗಿ ಪೂಜೆ ಮಾಡಿದರೆ ಪೂರ್ಣ ಫಲ ಸಿಗಲ್ಲ. ನಾವು ಯಾವುದೇ ಕ್ಷೇತ್ರಕ್ಕೆ ಹೋದರೂ ಒಂದು ದಿನ ಅಲ್ಲೇ ಉಳಿಬೇಕು. ದೇವತೆಗಳ ಎನರ್ಜಿ ಪಾಸಿಂಗ್ ಆಗೋದು ರಾತ್ರಿ 3 ರಿಂದ 5 ಗಂಟೆ ಒಳಗಡೆ ಅಂತ ಹೇಳ್ತಾರೆ.
ಇಂಥ ಸಮಯದಲ್ಲಿ ನಾವು ಅಲ್ಲಿದ್ದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ ನಮಗೆ ಯಾವುದೇ ಕ್ಷೇತ್ರದ ಪೂರ್ಣ ಫಲ ಸಿಗಬೇಕು ಅಂತ ಅಂದರೆ ನಾವು ಅಲ್ಲೇ ಇದ್ದು ದೇವರ ಸೇವೆಯಲ್ಲಿ ತೊಡಗಿಸಿಕೊಳ್ಳುವುದು ತುಂಬ ಒಳ್ಳೆಯದು. ಈ ದೇಹಕ್ಕೆ ಉಸಿರು ಎಷ್ಟು ಮುಖ್ಯನೋ ಹಾಗೆ ನಮಗೆ ರಾಯರು ಕೂಡ ಅಷ್ಟೇ ಮುಖ್ಯ. ಕಷ್ಟ ಅನ್ನೋ ಸಮಯದಲ್ಲಿ ಹೊರಗಡೆ ಹೇಗೆ ಬರಬೇಕು ಅಂತ ಅಂದುಕೊಂಡಾಗ ಸ್ವತಃ ನಾವೇ ಹೇಗೆ ಈಜಾಡಬೇಕು, ಹೇಗೆ ದಡ ಸೇರಬೇಕು ಆಗ್ತಾ ಇಲ್ಲ, ಆಯಾಸ ಆಗ್ತಾ ಇದೆ ಎಂದಾಗ ಸ್ವತಃ ರಾಯರೇ ನಮ್ಮ ಕೈ ಹಿಡಿದಿದ್ದಾರೆ. ಹಾಗಾಗಿ ನಮಗೆ ರಾಯರ ಮೇಲೆ ಅಷ್ಟೊಂದು ನಂಬಿಕೆ ಇದೆ. ಜೀವನದಲ್ಲಿ ಒಬ್ಬರಿಗೆ ಗುಲಾಮರಾಗಿ ಬದುಕುವಂತಹ ಸಮಯ ಬಂದು ಬಿಡ್ತು ಅಂದ್ಕೊಳ್ಳಿ. ದಯವಿಟ್ಟು ನಿಮ್ಮ ಇಷ್ಟವಾದ ಗುರುಗಳಿಗೆ ಗುಲಾಮರಾಗಿ ಸಂಪೂರ್ಣ ಶರಣಾಗಿ. ಯಾಕಂದರೆ ಗುರುಗಳನ್ನು ನಂಬಿ ಕೆಟ್ಟವರಿಲ್ಲ, ಹಾಳಾದವರ ಉದಾಹರಣೆಯಂತೂ ಇಲ್ಲವೇ ಇಲ್ಲ. ಒಂದು ಸಲ ಗುರುಗಳಿಗೆ ಶರಣಾದ ನಂತರ ಅನುಮಾನಗಳನ್ನು ತಲೆಯಿಂದ ತೆಗೆದುಹಾಕಿ. ನೀವು ಮಾಡೋ ಪ್ರತಿ ಕೆಲಸವನ್ನು ಗುರುಗಳಿಗೆ ಒಪ್ಪಿಸುತ್ತಾ ಹೋಗಿ. ಗುರುವೇ ಕೈ ಬಿಡಬೇಡ, ಆಡಿಕೊಳ್ಳುವವರ ಮುಂದೆ ಎಡವಿ ಬೀಳೋ ತರಹ ಮಾಡಬೇಡ ಅಂತ ಮನಪೂರ್ವಕವಾಗಿ ಬೇಡಿಕೊಳ್ಳಿ. ಜೀವನದಲ್ಲಿ ಅನುಮಾನ ಅನ್ನೋದು ದೊಡ್ಡ ರೋಗ, ಆದರೆ ನಂಬಿಕೆ ಅನ್ನೋದು ಎತ್ತರವಾದ ಶಿಖರದಂತೆ. ಗುರುಗಳನ್ನು ನಂಬಿ ಕೆಟ್ಟವರಿಲ್ಲ. ಓಂ ಗುರುಭ್ಯೋ ನಮಃ. ರಾಘವೇಂದ್ರ ಸ್ವಾಮಿಗಳಿಗೆ ಎಷ್ಟು ಬಾರಿ ಪ್ರದಕ್ಷಿಣೆ ಹಾಕಬೇಕು, ಪ್ರಯೋಜನ ಏನು ಅಂತ ತಿಳಿಸ್ತೀನಿ. ಸಾಮಾನ್ಯವಾಗಿ ನಾವು ದೇವಸ್ಥಾನಕ್ಕೆ ಭೇಟಿ ನೀಡಿದಾಗ 3 ಬಾರಿ ಪ್ರದಕ್ಷಿಣೆಯನ್ನು ಹಾಕ್ತೇವೆ. ನಾವು 3 ಬಾರಿ ಹಾಕುವಂಥ ಪ್ರದಕ್ಷಿಣೆಗೆ ಅದರದ್ದೇ ಆದ ಅರ್ಥ ಇರುತ್ತೆ. 3 ಸುತ್ತುಗಳಲ್ಲಿ ಮೊದಲನೆಯದಾಗಿ ದೇವರಿಗೆ, ಇದರಿಂದ ಬ್ರಹ್ಮಹತ್ಯೆ ದೋಷ ಪರಿಹಾರ ಆಗತ್ತೆ. 2ನೇ ಸುತ್ತು ನಮ್ಮ ಅಹಂಕಾರ ಮತ್ತು ನಾವು ತಿಳಿಯದೇನು ಮಾಡಿದಂಥ ತಪ್ಪುಗಳಿಗೆ ಪರಿಹಾರ ಮಾಡಿಕೊಳ್ಳೋಕೆ. ಇನ್ನು 3ನೇ ಸುತ್ತು ನಮ್ಮ ಜೀವನದಲ್ಲಿ ನಮಗಾಗಿ ಏನನ್ನಾದರೂ ಕೇಳಿಕೊಳ್ಳೋದಕ್ಕೋಸ್ಕರ. ಇನ್ನು ಪ್ರದಕ್ಷಿಣೆ ವಿಚಾರಕ್ಕೆ ಬಂದರೆ ರಾಯರ ಗರ್ಭಗುಡಿ ಅಂದರೆ ಬೃಂದಾವನಕ್ಕೆ 1 ಬಾರಿ ಪ್ರದಕ್ಷಿಣೆ ಹಾಕಲೇಬೇಕು. ಇದರ ಅರ್ಥ ನನ್ನ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡು ಅನ್ನುವಂಥದ್ದಾಗಿರುತ್ತೆ. ಇನ್ನು 2ನೇಯದು ದೇವಾಲಯದ ಸುತ್ತ 1 ಪ್ರದಕ್ಷಿಣೆಯನ್ನು ಹಾಕಿ. 3ನೇಯದು ಆದಿ ಪ್ರದಕ್ಷಿಣೆ ಅಂತ ಅಂದರೆ ಚಿಕ್ಕ ಚಿಕ್ಕ ಹೆಜ್ಜೆಗಳನ್ನು ಇಟ್ಟು ಪ್ರದಕ್ಷಿಣೆಯನ್ನು ಹಾಕುವಂಥದ್ದು. ಇದಕ್ಕೆ ಹೆಜ್ಜೆ ನಮಸ್ಕಾರ ಅಂತ ಹೇಳ್ತಾರೆ. 1 ಹೆಜ್ಜೆ ಇಟ್ಟು ಬಗ್ಗಿ ನಮಸ್ಕಾರ ಮಾಡಿ ಇನ್ನೊಂದು ಹೆಜ್ಜೆ ಇಡೋದು. ಇದರಿಂದ ನಿಮ್ಮ ಮನಸ್ಸಿನ ಆಸೆ ಆದಷ್ಟು ಬೇಗ ಪರಿಹಾರ ಆಗತ್ತೆ. ಪ್ರದಕ್ಷಿಣೆ ಹಾಕುವಾಗ ಶ್ರೀ ರಾಘವೇಂದ್ರ ನಮಃ ಅನ್ನುವಂತಹ ಮಂತ್ರವನ್ನು ಪಠಿಸುತ್ತಾ ಇರಿ. ನೀವು ಮನಸ್ಸಿನಲ್ಲಿ ಏನಾದರೂ ಆಸೆ ಇಟ್ಟುಕೊಂಡಿದ್ದು ಅದು ನೆರವೇರಬೇಕು ಅಂತ ಅಂದರೆ 5 ಬಾರಿ ಪ್ರದಕ್ಷಿಣೆ ಹಾಕಿ. ಸಂತಾನ ಭಾಗ್ಯಕ್ಕಾಗಿ 9 ಬಾರಿ ಪ್ರದಕ್ಷಿಣೆ ಹಾಕಿ. ಶತ್ರು ಬಾಧೆ ಇದೆ ಅಂತ ಅಂದರೆ 11 ಬಾರಿ ಪ್ರದಕ್ಷಿಣೆ ಹಾಕಿ. ಹಾಗೆಯೇ 21 ಬಾರಿ ಪ್ರದಕ್ಷಿಣೆ ಹಾಕೋದು ತುಂಬಾ ಪ್ರಯೋಜನಕಾರಿ. ಈ ರೀತಿ ಪ್ರದಕ್ಷಿಣೆ ಹಾಕೋದರಿಂದ ನಿಮ್ಮ ಮನಸ್ಸಿನ ಎಲ್ಲ ಕೋರಿಕೆ ಬೇಗ ನೆರವೇರುತ್ತಂತೆ ರಾಯರ ಕೃಪೆಯಿಂದ. ಹುಡುಕಿ ಹೊರಟಿದ್ದೆನ ನೆಮ್ಮದಿಯ ವಿಳಾಸ. ರಾಯರು ಕಿವಿ ಹಿಂಡಿ ಹೇಳಿದರು ಬಿಟ್ಟು ಬಿಡು ಆ ನಕಲಿ ಜನಗಳ ಸಹವಾಸ. ರಾಯರಿದ್ದಾರೆ.